ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಯಾಟರ್ಡೆ ನಾವು ಗ್ರಾಸರಿ ಶಾಪಿಂಗ್ ಹೋಗ್ತಾ ಇದ್ದೀವಿ. RTC ಅಂತ, ಇದು ಇಂಡಿಯನ್ ಸ್ಟ್ರೀಟೇ. ಫುಲ್ ನಮ್ಗೆ ಇಂಡಿಯಾದಲ್ಲಿ ಏನೇನು ಸಿಗುತ್ತೆ ಎಲ್ಲದೂ ಸಿಗುತ್ತೆ ಇಲ್ಲಿ. ಇಂಡಿಯನ್ ರೆಸ್ಟೋರೆಂಟ್ಸು ಮತ್ತು ಬಟ್ಟೆ ಅಂಗಡಿ ಎಲ್ಲ ಕೂಡ ಇದೆ. ಹೇಳ್ತಾ ಇದ್ರು ಫ್ರೆಂಡ್ಸ್ ಎಲ್ಲ ಮಿಕ್ಸಿ ರಿಪೇರಿ ಕೂಡ ಮಾಡ್ತಾರೆ ಅಲ್ಲಿ ಅಂತ. ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆಯಿಂದ 28 ಮೈಲ್ಸ್ ಇದೆ, 32 ಮಿನಿಟ್ಸ್ ಆಗುತ್ತೆ. ಸ್ವಲ್ಪ ದೂರನೇ ಇದೆ. ಹಾಗಾಗಿ ತುಂಬ ಮನೆಗೆ ಏನಾದರೂ ತುಂಬ ರೇಷನ್ ಬೇಕಂದ್ರೆ ಅಷ್ಟೇ ಹೋಗ್ತೀವಿ, ಇಲ್ಲ ಸಣ್ಣ ಪುಟ್ಟದ್ದು ಬೇಕು ಅಂದರೆ ಅಲ್ಲೇ ಮನೆ ಹತ್ರನೇ ತೊಗೋತೀವಿ. ಅಲ್ಲೂ ಇಂಡಿಯನ್ ಸ್ಟೋರ್ಸ್ ಇದೆ, ಅಲ್ಲಿ ತೊಗೋತೀವಿ. ಇಲ್ಲಿ ಚೆನ್ನಾಗಿ ಸಿಗುತ್ತೆ ಮತ್ತು ಸ್ವಲ್ಪ ಚೀಪಾಗೂ ಇರುತ್ತೆ. ಅದಕ್ಕೆ ಯಾವಾಗಲಾದರೂ ಮಂತ್ಲಿ ಒನ್ಸ್ ಇಲ್ಲ 2 ಮಂತ್ಸ್ಗೆ ಒನ್ಸ್ ಆ ಥರ ತುಂಬ ಮನೆಗೆ ಬೇಕಾಗಿರೋದಿದ್ದರೆ ಆವಾಗ ಹೋಗ್ತೀವಿ ಅಷ್ಟೇ. ನೋಡೋಣ, ಇಂಡಿಯನ್ ರೆಸ್ಟೋರೆಂಟ್ಗಳು ಇದೆ. ಉಡುಪಿ ಹೋಟೆಲು, ರಾಜಧಾನಿ ಇದೆ. ನೋಡೋಣ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಫುಲ್ ಮೋಡ ಇದೆ, ವೆದರ್ ತುಂಬ ಚೆನ್ನಾಗಿದೆ ಇವತ್ತು. ಹಾಗೆ ಬೆಂಗಳೂರಲ್ಲೂ ಫುಲ್ ಮಳೆ ಅಂತ ಎಲ್ಲ ಕಡೆ ಅದರದ್ದೇ ರೀಲ್ಸ್ಗಳು ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲೆಲ್ಲ ಅದರದ್ದೇ ರೀಲ್ಸ್ ಇತ್ತು. ಇವಾಗ ನಾವಿಲ್ಲಿ ಪೈನೀರ್ ಅಂತ, ಇದು ಇಂಡಿಯನ್ ಗ್ರಾಸರಿ ಶಾಪ್. ಇದು ತುಂಬ ದೊಡ್ಡದಿದೆ. ಇಲ್ಲಿ ಬಂದ್ವಿ. ನಾವು ಇದುವರೆಗೂ ಇಲ್ಲಿ ನೋಡಿರುವಂಥ ಎಲ್ಲ ಇಂಡಿಯನ್ ಸ್ಟೋರ್ಸ್ಗಳಿಗಿಂತ ಇದೇ ತುಂಬ ದೊಡ್ಡದಿರೋದು. ಬೇರೆ ಯಾವುದಾದ್ರೂ ಇಂಡಿಯನ್ ಸ್ಟೋರ್ಸಲ್ಲಿ ನಮಗೆ ಇಂಡಿಯನ್ ಸ್ಪೈಸಸ್ಸು ಅಥವಾ ವೆಜಿಟೇಬಲ್ಸು, ಫ್ರೂಟ್ಸು, ಬೇಳೆ ಕಾಳು ಯಾವುದಾದ್ರೂ ಇಲ್ಲ ಅಂತಂದರೆ ಅದು ಖಂಡಿತ ಇಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ಮಾತ್ರ ನಮಗೆ ನಮ್ಮ ಟೇಸ್ಟ್ ಬ್ರೆಡ್ಡು, ಕೇಕು ಅಥವಾ ಬೇರೆ ಏನೇ ಬೇಕ್ರಿ ಐಟಮ್ಸ್ ಆದ್ರೂ ಸಿಗುತ್ತೆ ಇಲ್ಲಿ. ಇಲ್ಲಿ ಅಮೇರಿಕಾದಲ್ಲಿ ಮಾಡೋವಂಥ ಕೇಕ್ಗಳು, ಬ್ರೆಡ್ ಆಗಿರ್ಬೋದು, ತುಂಬಾ ಡಿಫ್ರೆನ್ಸ್ ಇರುತ್ತೆ ಟೇಸ್ಟು. ಎಲ್ಲ ಕಾಳುಗಳು, ಬೇಳೆಗಳು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಮೇ ಬಿ ಒಳ್ಳೆ ಕ್ವಾಲಿಟಿನೇ ಕಳಿಸಿರ್ತಾರೆ. ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಕ್ಲೀನಾಗೂ ಕೂಡ ಇರುತ್ತೆ. ಇಲ್ಲಿ ಫ್ರೋಝನ್ ಫುಡ್ ಕೂಡ ಸಿಗುತ್ತೆ. ದೋಸೆ ಹಿಟ್ಟು, ವಡಾ ಮಿಕ್ಸು ಅಥವಾ ಪರೋಟ ಅದೆಲ್ಲ ಓಕೆ. ಫ್ರೋಝನ್ ಇಡ್ಲಿ ಕೂಡ ಸಿಗುತ್ತೆ, ಬಟ್ ನಾವು ಯಾವತ್ತೂ ಟ್ರೈ ಮಾಡಿಲ್ಲ. ಗೋಧಿ ನುಚ್ಚಿಂದ ಹಿಡಿದು ರಾಗಿ, ಜೋಳ ಎಲ್ಲನೂ ಸಿಗುತ್ತೆ. ಹಾಗೆ ಪಾನಿಪುರಿ, ಬೆಲ್ಲ ಮತ್ತು ಗ್ರೌಂಡ್ನಟ್ ಆಯಿಲ್ಲು, ಜಿಂಜಲಿ ಆಯಿಲ್ಲು ಎಲ್ಲದೂ ಸಿಗುತ್ತೆ, ಆರ್ಗ್ಯಾನಿಕ್ಕು. ಹಾಗೆ ಫ್ರೋಝನ್ ಅವರೆಕಾಳು ಕೂಡ ಸಿಕ್ತು. ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹಸಿ ಅರಿಶಿಣದ್ದು ಕೊಂಬು ಕೂಡ ಇದೆ ಇಲ್ಲಿ. ಬಾಳೆಕಾಯಿ, ತೆಂಗಿನಕಾಯಿ, ಶುಂಠಿ, ಗೆಣಸು, ಮತ್ತು ಇದು ಏನೋ ನನಗೆ ಹೆಸರು ಗೊತ್ತಿಲ್ಲ ಇದೇನು ಕಾಯಿ ಅಂತ. ಹಾಗೆ ಪಂಪ್ಕಿನ್ನು, ಬೂದ್ಗುಂಬಳಕಾಯಿ, ಪರಂಗಿಕಾಯಿ, ಬಾಳೆ ಹೂವು ಕೂಡ ಸಿಗುತ್ತೆ. ಇಲ್ಲಿ ನೋಡಿ ಕಡಲೆಬುಟ್ಟು ಕೂಡ ಇಟ್ಟಿದ್ದಾರೆ. ಹಾಗೆ ತರಕಾರಿನೂ ಅಷ್ಟೇ ಎಲ್ಲನೂ ಸಿಗುತ್ತೆ. ಕರ್ಬೇವಿನ ಸೊಪ್ಪು ಮಾತ್ರ ತುಂಬಾ ಕಾಸ್ಟ್ಲಿ. ಇಲ್ಲಿ ನೋಡಿ ಇಷ್ಟಕ್ಕೇ $3 ಹಾಕಿದ್ದಾರೆ. ಹಲಸಿನಕಾಯಿ, ಹೀರೆಕಾಯಿ ಎಲ್ಲ ಥರದ ತರಕಾರಿಗಳು ಕೂಡ ಸಿಗುತ್ತೆ. ಸ್ಪ್ರಿಂಗ್ ಆನಿಯನ್ನು, ಬಾಯಿ ಬಸಳೆ ಸೊಪ್ಪು, ಮಾವಿನಕಾಯಿ, ತೊಂಡೆಕಾಯಿ, ಅವರೆಕಾಯಿ ಎಲ್ಲ ಕೂಡ ಸಿಗುತ್ತೆ. ಆಟೋ ಎಲ್ಲ ನೋಡಿ ತುಂಬ ದಿನಗಳೇ ಆಗಿತ್ತು, ಆಟೋ ಕೂಡ ನಿಲ್ಲಿಸಿದ್ರಲ್ಲಿ. ಇವಾಗ ಗ್ರಾಸರಿ ಶಾಪಿಂಗ್ ಎಲ್ಲ ಆಯಿತು, ಹೋಗ್ತಾ ಇದ್ದೀವಿ. ಇಂಡಿಯನ್ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ. ಉಡುಪಿ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಇಲ್ಲಿಂದ ವಾಕಬಲ್ಲೇ ಇತ್ತು, ಮತ್ತು ಗಾಡಿ ಪಾರ್ಕಿಂಗ್ ಎಲ್ಲ ಕಷ್ಟ ಅಂತ ಅದಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ. ಡ್ರೆಸ್ ಅಂಗಡಿ ಎಲ್ಲ ಇದೆ, ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ನೋಡಿ. ಡ್ರೆಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದ್ವು. ಆ ಸ್ಟ್ರೀಟ್ ಫುಲ್ ಇಂಡಿಯನ್ ಸ್ಟೋರ್ಸ್ಗಳೇ ಇತ್ತು. ಪಾನ್ ಶಾಪಿಂದ ಹಿಡಿದು ಮಿಕ್ಸಿ ರಿಪೇರಿ ಮಾಡೋದು, ಪಾತ್ರೆ ಅಂಗಡಿಗಳು, ಎಲ್ಲ ಥರದ ಅಂಗಡಿಗಳನ್ನು ಇತ್ತು ಅಲ್ಲಿ. ನೋಡಿ ತುಂಬಾ ಖುಷಿ ಆಯಿತು. ಫುಲ್ಲೆಲ್ಲ ಬೆಂಗಳೂರಲ್ಲೇ ಹೋದಂಗೆ ಅನಿಸ್ತಾ ಇದೆ ಅಲ್ವಾ. ಫ್ಲೇವರ್ಸ್ ಆಫ್ ಇಂಡಿಯಾ, ಮಿಸ್ ಇಂಡಿಯಾ ಥ್ರೆಡಿಂಗ್ ಅಂತ. ಹೋಗಿ ಬರ್ಬೋದಿತ್ತಲ್ವ ಒಳಕ್ಕೆ. ಇಲ್ಲಿ ಬಂದಾಗಿಂದ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ಫ್ರೆಶ್ ಆಗಿರೋ ನಮ್ಮ ಸ್ವೀಟ್ಸ್ಗಳನ್ನ ನೋಡ್ತಾ ಇರೋದು.
ನಿಜವಾಗ್ಲೂ ನಮಗೆ ಬೆಂಗಳೂರಿನಲ್ಲೇ ಯಾವುದೋ ಏರಿಯಾದಲ್ಲಿ ಓಡಾಡ್ತಾ ಇದ್ದೀವೇನೋ ಅನ್ನಿಸ್ತಾ ಇತ್ತು. ಹಾಗೆ 2 ಆಟೋ ಕೂಡ ಇತ್ತು. ಇದಿಲ್ಲೇ ಲೋಕಲ್ನಲ್ಲಿ ಓಡಾಡಿಸ್ತಾರಂತೆ, ಬಟ್ ನಾವು ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ. ಎಷ್ಟು ಅಂಗಡಿಗಳಿದಾವೆ ಗೊತ್ತಾ, ಇಲ್ಲ ನಮ್ಮ ಬೆಂಗಳೂರಲ್ಲೇ ಎಲ್ಲೋ ಹೋಗ್ತಾ ಇದ್ದೀವೇನೋ ಅನಿಸುತ್ತೆ. ಫುಲ್ ಬಟ್ಟೆ ಅಂಗಡಿಗಳು, ಜ್ಯುವೆಲ್ರಿ ಶಾಪ್ಸು ನೋಡಿ. ಮದುವೆಗೆ ಬೇಕಾಗಿರೋಂಥ ಬಟ್ಟೆಗಳು ಕೂಡ ಸಿಗುತ್ತೆ ನೋಡಿ. ಅಲ್ಲಿ ಮಿಕ್ಸಿ ಕೂಡ ರಿಪೇರಿ ಮಾಡ್ತಾರಂತೆ. ಬೆಂಗಳೂರಲ್ಲಿ ಇದೆಯಲ್ಲ ನಲ್ಲಿ ಸಿಲ್ಕ್ಸ್ ಮಲ್ಲೇಶ್ವರಮಲ್ಲಿ. ನಮಗೆ ಉಡುಪಿ ಹೋಟೆಲ್ ಸಿಕ್ತು, ಬಟ್ ಇಲ್ಲಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ರಾಜು ರಿಷಿ ಇಬ್ಬರು ವಡ ಮತ್ತು ಚೆನ್ನ ಭಟೂರ ತೊಗೊಂಡಿದ್ರು. ವಡ ಅಂತೂ ಚೆನ್ನಾಗಿರಲಿಲ್ಲ, ಚೆನ್ನ ಭಟೂರ ಚೆನ್ನಾಗಿತ್ತು. ಅದಕ್ಕೆ ನಾನಂತೂ ಏನೂ ತೊಗೊಳ್ಳಿಲ್ಲ ಇಲ್ಲಿ. ಇದು ಯಾವುದು ರಾಜಸ್ಥಾನಿ ಶಾಪ್ ಇದು. ಎಷ್ಟು ಸ್ವೀಟ್ಸ್ ಇಟ್ಟಿದ್ರು ಗೊತ್ತಾ, ಮತ್ತು ಚಾಟ್ಸ್ಗಳು ಅಷ್ಟೇ ತುಂಬಾ ಇತ್ತು. ಬಟ್ ನಾವು ಯಾವುದು ತೊಗೊಳ್ಳಿಲ್ಲ, ಓನ್ಲಿ ಮ್ಯಾಂಗೋ ಲಸ್ಸಿ ತೊಗೊಟ್ಟು ಹೋದ್ವಿ ಅಷ್ಟೇ. ಇವಾಗ ಪೋಡಿ ದೋಸೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಬಿರಿಯಾನಿ ಚೆನ್ನಾಗಿರುತ್ತೆ, ಉಡುಪಿನ ಹೋಟೆಲಲ್ಲಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಮತ್ತೆ ಇದನ್ನು ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ಕೊನೆಗೆ ಎಲ್ಲರೂ ಇಲ್ಲಿ ಬಂದು ಸ್ವಲ್ಪ ವೆಜ್ ಬಿರಿಯಾನಿ ತಿಂದು ಹೊರಟ್ವಿ. ಇಲ್ಲಿ ನೋಡಿ ಶಾಸ್ತ್ರ ಹೇಳೋರು ಕೂಡ ಇದ್ದಾರೆ ಗೊತ್ತಾ ಇಲ್ಲಿ. ನಂಗೆ ನೋಡಿ ತುಂಬಾ ಶಾಕ್ ಆಯಿತು, ಇಲ್ಲೂ ಇದೆಲ್ಲ ಮಾಡ್ತಾರ ಅಂತ. ಶಾಪಿಂಗ್ ಎಲ್ಲ ಮುಗೀತು, ಇವಾಗ ಮನೆಗೆ ಹೋಗ್ತಾ ಇದ್ವಿ. ಸಂಜೆ 6:30 ಆಗೋಯ್ತು. ಇಂಡಿಯನ್ ಸ್ಟ್ರೀಟಲ್ಲಿ ಎಲ್ಲ ಸುತ್ತಕೊಂಡು ಎಲ್ಲೋ ನಮ್ಮ ಬೆಂಗಳೂರಲ್ಲಿ ಎಲ್ಲೋ ವಾಕ್ ಮಾಡ್ತಾ ಇದ್ವಿ ಏನೋ ಅನಿಸ್ತಾ ಇತ್ತು. ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ಅಂಗಡಿಗಳು, ಬಟ್ಟೆ ಅಂಗಡಿಗಳೆಲ್ಲ ಇತ್ತು. ಬಟ್ಟೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, ಯಾವುದು ನೋಡೋಕೆ ಹೋಗಲಿಲ್ಲ. ಸುಮ್ಮನೆ ಹಂಗೆ ವಿಂಡೋ ಶಾಪಿಂಗ್ ಮಾಡಿಕೊಂಡು, ಗ್ರಾಸರಿ ಶಾಪಿಂಗ್ ಮಾಡಿಕೊಂಡು, ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಲ್ಲೆಲ್ಲ ಮೆಟ್ರೋಗೆ ಹೋದರೆ ಏನಾಗುತ್ತೆ ಹೇಳಿ, ಬೇಕಿರೋದು ಬೇಡದೇ ಇರೋದು ಎಲ್ಲ ತೊಗೊಂಡು ಬಿಲ್ ಮಾಡಿಸ್ತೀವಲ್ಲ, ಇಲ್ಲೂ ಅದೇ ಕಥೆನೇ ಆಯಿತು. ಓಕೆ, ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.